ಹಲೋ ಆತ್ಮೀಯರೇ, ನಿಮ್ಮ ಕನ್ನಡ ವಾಹಿನಿ ಟ್ರೆಂಡಿಂಗ್ ಕನ್ನಡ 123ಗೆ ನಿಮಗೆ ಹೃತ್ಪೂರ್ವಕವಾದ ಸ್ವಾಗತ. ಈಗ ನಿಮ್ಮ ಮುಂದೆ ತರುತ್ತಿದ್ದೇವೆ ಕನ್ನಡ ಸಿನಿಬಂಧ 25. ಈ ಸಿನಿಬಂಧದ ಒಟ್ಟಾರೆ ಸುಳುಹುಗಳು ಹೀಗಿವೆ. ಬನ್ನಿ ಸಿನಿಬಂಧ ಬಿಡಿಸೋಣ. ನಿಮ್ ಕಡೆ ಸಾಂಬಾರಂದ್ರೆ ತಿಳಿಯಲ್ಲ ಅಂತ ವಿಷ್ಣು ಬಂದರು ಚಕ್ರಾಧಿಪತಿ ಸಾರ್ವಭೌಮ ಆಗಿ. ಸಾಮ್ರಾಟ್ ಈ ಚಿತ್ರದ ಹೆಸರಿನಿಂದ ಪ್ರಸಿದ್ಧಿ ಹೊಂದಿ ಮರೆಯದ ನೆನಪನು ಎದೆಯಲ್ಲಿ ತರುವ ಡಾಕ್ಟರ್ ವಿಷ್ಣುವರ್ಧನ್. ಸಾಹಸ ಸಿಂಹ ಶಿಲೆಗಳು ಸಂಗೀತ ಹಾಡಿಕೊಂಡು 7ನೇ ದಿನ ಬಂದ ತೇರನ್ನು ಶಿವಣ್ಣ ತಂದರು ನಾಯಕ ನಟ ಆಗಿ. ರಥಸಪ್ತಮಿ ಚಂದ್ರನ್ ಜೊತೆ ಬಂದ ಕನ್ನಡದ ಕ್ರೇಜಿ ಸ್ಟಾರ್. ರವಿ ಮೈ ಆಟೋಗ್ರಾಫ್ ಚಿತ್ರದಲ್ಲಿ ಕಿಚ್ಚ ಸುದೀಪ್ಗೆ ನೆನಪು 1000 ನೆನಪು ಬಂದ ರೀತಿ. ಸವಿ ಪುನೀತ್ ಪಾರ್ವತಿ ತಿರುವೊತ್ತು ಮಳೆ ನಿಂತು ಹೋದ ಮೇಲೆ ಸೇರಿದ ಚಿತ್ರ. ಮಿಲನ ವಿಶ್ರಾಂತ್ ವಿದ್ಯಾ ನಟನೆಯಲ್ಲಿ ಅನುರೂಪ ಸಂಬಂಧ ಅನಾವರಣ ಮಾಡಿ ಬಂದ ಚಿತ್ರ ಸಂಯೋಗ. ಸಮಾಗಮ ಡಾಕ್ಟರ್ ರಾಜ್ ಅರ್ಜುನನ ಮಗ ಆಗಿ ನಟಿಸಿದ ಈ ಚಿತ್ರಕ್ಕೆ ಡಾಕ್ಟರ್ ವಿಷ್ಣು ತಂದೆಯವರ ಸಂಭಾಷಣೆ ಇದೆ. ನಾಗಾರ್ಜುನ ಕಾಲವು ಕುಣಿಸಿದಂತೆ ಆ ವಿಧಿ ಎಣಿಸಿದಂತೆ ಆಡುವ ಆಟಿಕೆ ತಂದ ಡಾಕ್ಟರ್ ರಾಜ್ಕುಮಾರ್. ಸಮಯದ ಗೊಂಬೆ ಅಮನ್ ಕನ್ನಡಿಗ ನಿರ್ದೇಶನ ಮಾಡಿ ಮೈತ್ರಿಯಾ ಗೌಡ ಜೊತೆ ನಟಿಸಿದ ಚಿತ್ರ. ನಾಡರಕ್ಷಕ ಶರಣ್ ನಿರ್ದೇಶಿಸಿ ತರುಣ್ ಚಂದ್ರ ಪೂಜಾ ಗಾಂಧಿ ನಟಿಸಿದಾಗ 2 ಬಾರಿ ತೊಟ್ಟಿಕ್ಕಿ ಬಂದದ್ದು. ಹನಿ ಶಶಿಕುಮಾರ್ ಚರಣ್ ರಾಜ್ ಮಧುರಿಮಾಗೆ ಆಕ್ಷನ್ ಕಟ್ ಹೇಳಿ ಎಸ್ ನಾರಾಯಣ್ ನಟಿಸಿದ ಚಿತ್ರ.
ನಿಘಾತ. ಎಲ್ಲೆಲ್ಲೂ ನಗೆಯ ಪನ್ನೀರು ಚೆಲ್ಲುವ ಮೈಸೂರ ನಾಡಹಬ್ಬ. ದಸರಾ. 2 ಬಾರಿ ಗಳಿಗೆ ಗಳಿಗೆ ಎನ್ನುತ್ತಾ ವಿಷ್ಣು ಆದಿತ್ಯ ಬಂದ್ರು ಸುನೀಲ್ ಕುಮಾರ್ ದೇಸಾಯಿ ಚಿತ್ರದಲ್ಲಿ. ಕ್ಷಣ ಕ್ಷಣ. ಆಪ್ತ ಮಿತ್ರದಲ್ಲಿ ಕವಿ ಕವಿರಾಜ್ಗೆ ಡ್ಯಾಶ್ ಶಾರದೆ ಕಲತಿಗಳು ಕಾಣದೆ ಎಲ್ಲೆಲ್ಲೂ. ಕಣಕಣದೆ. ಕುತ್ತೆ ಕನ್ವರ್ಲಾಲ್ ಬೋಲೋ ಎಂಬ ಅಂಬಿಯನ್ನ ರೆಬಲ್ ಸ್ಟಾರ್ ಆಗಿ ಸ್ಥಾಪಿಸಿದ ಚಿತ್ರ. ಅಂತ. ಸೇನ್ ಪ್ರಕಾಶ್ ಬರೆದು ನಿರ್ದೇಶಿಸಿದ ಯೋಗೇಶ್ ಭಾಮಾ ಮುಖ್ಯ ಭೂಮಿಕೆಯ 2013ರ ಆಕಾಶದ ಚಿತ್ರ. ಅಂಬರ. ಕರ್ಣನ ಸಂಪತ್ತು ಚಿತ್ರದಲ್ಲಿ ಕರವ ಮುಗಿವೆ ವರವ ನೀಡೋ ಎಂದು ಗಣಪನ ಕರೆದ ಬಗೆ. ಬೆನಕ. ನಾಗರಹೊಳೆ ಚಿತ್ರದಲ್ಲಿ ಹೇಳಿದ್ದು ಹೀಗೆ: ಇಲ್ಲೇ ಸ್ವರ್ಗ, ಇಲ್ಲೇ ಡ್ಯಾಶ್. ನರಕ. ಅಂಬರೀಷ್ ದ್ವಿಪಾತ್ರದಲ್ಲಿ ಗಾಯತ್ರಿ ಭವ್ಯ ಜೊತೆ ನಟಿಸಿದ 1986ರ ಚಿತ್ರ. ಪ್ರೀತಿ. ಅರುಣಾ ಬಾಲರಾಜ್ ನಿರ್ಮಲಾ ಚೆನ್ನಪ್ಪ ನಟನೆ ಚಿತ್ರ. ಆದಿಕೇಶವಲು ರೆಡ್ಡಿ ಗೌತಮಿ ಮಹದೇವಪ್ಪ ಜೊತೆ ಆದಾಗ ಆತ್ಮ ಸೇರಿ ಬಂದಿದೆ. ತಲ್ಲಣ. ಶಂಕರ್ನಾಗ್ ದೇವರಾಜ್ ವನಿತಾ ವಾಸು ನಟನೆ. ಅಗಾಥಾ ಕ್ರಿಸ್ಟಿ ನಾಟಕ ಆಧಾರ. ಸುನೀಲ್ ಕುಮಾರ್ ದೇಸಾಯಿ ಲಾಜಿಕ್. ತರ್ಕ. ಶಂಕರ್ನಾಗ್ ಜಯಮಾಲಾ ಟೈಗರ್ ಪ್ರಭಾಕರ್ ಜೋ ಸೈಮನ್ ನಿರ್ದೇಶನಕ್ಕೆ ಇಟ್ಟ ನೆತ್ತರ ನೊಸಲಬಟ್ಟು. ರಕ್ತ ತಿಲಕ. ಸ್ನೇಹಿತರೆ, ಸಿನಿಬಂಧ ನಿಮಗೆ ಇಷ್ಟವಾಗಿದೆ ಎಂದು ನಮ್ಮ ಭಾವನೆ. ಕಂಟೆಂಟ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ವಾಹಿನಿಯನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಪ್ರಸ್ತುತಿಯೊಂದಿಗೆ ವಾಹಿನಿಯಲ್ಲಿ ಮತ್ತೆ ಭೇಟಿ ಮಾಡೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ನಮಸ್ಕಾರ.